ಇಲ್ಲಿ ಸೇರಿರುವಂಥ ಆವನಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಆದಿನಾರಾಯಣ ಅವರೇ, ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ಮಾಜಿ ನಗರಸಭಾ ಸದಸ್ಯರೇ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಎಲ್ಲ ಹಿರಿಯ ಕಿರಿಯ ನಾಯಕರೇ, ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಏನು ಮುಂದೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ಜನಗಳಿಗೆ ಉದ್ದೇಶಿಸಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಲ್ಲಿ ಎಲ್ಲ ನಾಯಕರು ಕೂಡ ಸೇರಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಉದ್ದೇಶಗಳನ್ನು ಹೇಳೋದಕ್ಕೆ ಇವತ್ತೇನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಹಿರಿಯ ನಾಯಕರುಗಳೆಲ್ಲರೂ ಕೂಡ ಸೇರಿ ಅವರು ಈಗ ಇದ್ರ ಬಗ್ಗೆ ತಿಳಿಸ್ಕೊಳ್ತಾರೆ. ಮೊದಲನೇದಾಗಿ ಯಾರು ಮಾತಾಡ್ತಾರೆ? ಮೊದಲನೇದಾಗಿ ಕಾರ್ಯಕ್ರಮದ ಪರವಾಗಿ ರಾಜೇಂದ್ರ ಗೌಡರು ಮಾತಾಡಲ ಉದ್ದೇಶ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ರು. ಅದರ ಮೊದಲಿಗೆ ಈಗಿನ ಕಳೆದ 1 ವರ್ಷದಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನೀಲಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು. ಅದಕ್ಕೆ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಚರ್ಚೆ ಮಾಡಿ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ KPCC ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ 2023 ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆದಿನಾರಾಯಣ ಅವರನ್ನು ಏಕಗ್ರೀವವಾಗಿ ಎಲ್ಲರ ಒಮ್ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಆಯ್ಕೆಯಾಗಿರ್ತಕ್ಕಂಥ ಮಾಡೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸ್ತಕ್ಕಂಥ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಅವರು ಅನೇಕ ಸಮಾಜ ಮುಖೇನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮಾರು ಈ 2023ರಿಂದನೂ ಸತತವಾಗಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು, ಒಂದಲ್ಲ ಎರಡಲ್ಲ ಮೂರಲ್ಲ, ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ SP ಅವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು. ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ. ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡೋವಂಥ ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಹೆಲ್ಮೆಟ್ ಹಾಕೋ ಅಭ್ಯಾಸವೂ ಇರೋದಿಲ್ಲ. ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ, ನಮ್ಮ ತಾಲೂಕಿನ ಯುವಕರು, ನಮ್ಮ ತಾಲೂಕಿನ ದ್ವಿಚಕ್ರ ವಾಹನ ಓಡಿಸ್ತಕ್ಕಂಥ ಅನೇಕ ಮಹಿಳೆಯರು, ಪುರುಷರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಪ್ರಾಣ ಮುಖ್ಯ ಅಂಥೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 20,000 ಹೆಲ್ಮೆಟ್ ಕೊಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಬುಧವಾರ ಇಲ್ಲಿ ಬಾಲಾಜಿ ಭವನ ಮುಂದೆ ನಮ್ಮ ಪಕ್ಷದ ಕಚೇರಿ ಮುಂದೆ ಫೀಲ್ಡಲ್ಲಿ ಮಾಡಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಎಷ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ. ಈ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಹೆಲ್ಮೆಟನ್ನು ತಗೊಂಡು ಅವರ ಒಂದು ರಕ್ಷಣೆಯನ್ನು ಮಾಡ್ಕೋಬೇಕು. ಅವರು ಸೇಫಾಗಿರಬೇಕು, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಯಾವುದೇ ಒಂದು ಸಮಸ್ಯೆ ಇಲ್ದಿರ ನಾವು ಅದನ್ನು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬ ಅಚ್ಚುಕಟ್ಟಾಗಿ, ತುಂಬ ನಾಜೂಕಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರ್ದಿರ 10,000 ಜನ ವೆಹಿಕಲ್ ಬಂದ್ರೂ, ವಾಹನ ಸಾವಿರ ಬಂದರು, 15,000 ಬಂದ್ರೂ, 20,000 ಬಂದರು, 25,000 ಬಂದ್ರೂ ಅವರು ಯಾವುದೇ ಅಡುಕು ತೊಡಕುಗಳಿದ್ದಾರೆ ನಾವು ವಿತರಣೆ ಮಾಡೋಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು,
ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರು ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನಲ್ಲ ಅವರು, ನಮ್ಮ ರಾಮಲಿಂಗಣ್ಣನವರು, ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಈ 4ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಅವರೇ ಒಂದು ಉದ್ಘಾಟನೆ ಮಾಡಲಿದ್ದು, ವಿತರಣೆ ಮಾಡಲಿದ್ದು, ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಹಾಜರಿರ್ತಾರೆ. ಇದನ್ನು ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ತಾಲೂಕಿನ ನಾಗರಿಕರು ಇದನ್ನು ಉಪಯೋಗಿಸ್ಕೊಂಡು ಅವರ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿ, ಅನೇಕ ಈ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳಿಸ್ತೀನಿ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಯಾಕೆಂದರೆ ಇವಾಗ ಇದು ಎಲ್ಲ ಪ್ರತಿಯೊಬ್ಬರಿಗೂ ಮೂಲೆಗೂ ತಿಳಿಬೇಕಾದ್ರೆ, ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನಿಮ್ಮ ಪತ್ರಿಕಾ ಮಿತ್ರರು ಮತ್ತು ಯೂಟ್ಯೂಬ್ ಮಿತ್ರರು ಸಹಾಯ ಸಹಕಾರ ತುಂಬ ಇಂಪಾರ್ಟೆಂಟು. ದಯವಿಟ್ಟು ತಾವು ಕ್ಲಿಯರಾಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪದೇ ತಮ್ಮಲ್ಲಿ ಮನವಿ ಮಾಡ್ತೇವೆ. ಓಕೆ. ದಿನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆದಿನಾರಾಯಣರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆವಣಿ ಬ್ಲಾಕು, ಇದೇ ಮೊದಲನೇ ಸಭೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಿಗೂ, ಈ 3 ಜನಕ್ಕೂ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ವಿ. ಇದರ ಜೊತೆಗೆ ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಏನು ಅಕಾಲಿಕ ಮರಣ ಹೊಂದಿದ್ರೋ ಅದು ಖಾಲಿ ಇತ್ತು. ಆ ಜಾಗಕ್ಕೋಸ್ಕರ ಇವ್ರನ್ನ ಆದಿನಾರಾಯಣನ ಮಾಡಿದಿರೋದು ಸೂಕ್ತವಾದ ಸಮಯ, ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನಲ್ಲೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ಆತನು 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ರು, ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅದರಲ್ಲೆಲ್ಲ ಎರಡನೇ ಮಾತಿಲ್ಲ, ಅವರೇ ಅಭ್ಯರ್ಥಿ ಸೋತಿರೋದು, ಅವರೇ ಅಭ್ಯರ್ಥಿ ಆಗಿರತಕ್ಕ ಜವಾಬ್ದಾರಿ ಅವ್ರದ್ದೇ ಇರೋದು ಒಳ್ಳೆಯದು. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ. ಅದಕ್ಕೆ ಇನ್ನೊಂದು ಸಲ ಕೂಡ ನಾವು KPCC ಅಧ್ಯಕ್ಷ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ, ನಾಯಕರ ಪರವಾಗಿ ಅವರಿಗೆ ಆದಿನಾರಾಯಣ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಉನ್ನತ ರೀತಿಯಲ್ಲಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಅನ್ಯೋನ್ಯವಾಗಿ ಸರಿದೂಗಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಇದ್ರೂ ಸಭೆಗಳನ್ನು ಮಾಡಿಕೊಂಡು, ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರಿಟೇಬಲ್ ಇದೆ ಅವ್ರದ್ದು, ಆದಿನಾರಾಯಣ ಟ್ರಸ್ಟ್ ಚಾರಿಟೇಬಲ್ ಅಂತೇಳಿ. ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮಕ್ಕೆ ಕೊಡ್ತಾ ಇದ್ದಾರೆ, ದೀರ್ಘ ಸುಮಂಗಲಿ ಭವ ಅಂತೇಳಿ. ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. 4ನೇ ತಾರೀಕು ಇದೇ ಫೀಲ್ಡಲ್ಲಿ, ಕಾಂಗ್ರೆಸ್ ಆಫೀಸ್ ಮುಂದ್ಗಡೆ ಇರುವಂಥ ಫೀಲ್ಡಲ್ಲಿ 9 ಗಂಟೆಯಿಂದ ಸುಮಾರು 12-1 ಗಂಟೆವರೆಗೂ ಆಗಬಹುದು. ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು, ಮಹಿಳೆಯರಾಗಲಿ ಪುರುಷರಾಗಲಿ, ದಯವಿಟ್ಟು ಎಲ್ಲರೂ ಗಾಡಿಗಳು ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರಲಿ ಕೊಡ್ತಾರೆ ಗಾಡಿಗಳಿರೋರಿಗೆ. ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು, ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ, ಈ ಒಂದು ತಾಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಇವಾಗ ಖಾಲಿಯಲ್ಲಿ ಇಬ್ಬರು ಇರೋವಾಗ ಹಾಗಾಗಿ ನೀವು ಚರ್ಚಿಸ್ಕೊಂಡು ಯಾರ್ಯಾರನ್ನ ಮೀಟ್ ಮಾಡಬೇಕು, ಏನು ಮಾಡಬೇಕು, ಮುಂದಿನ ಚುನಾವಣೆಗಳೆಲ್ಲ ಇವಾಗ ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತಿ ಎಲ್ಲ ಒಂದೇ ಒಂದು ತಿಂಗಳು 2 ತಿಂಗಳಲ್ಲಿ ಬರೋ ಚಾನ್ಸಸ್ ಬರ್ತಾ ಇದೆ. ಉನ್ನತ ನಾಯಕರುಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ. ಅದಕ್ಕೋಸ್ಕರ ನೀವು ಸನ್ನದ್ಧರಾಗಬೇಕು. ಯಾವಾಗ ಸಭೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳು ಮಾಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅವ್ರನ್ನ ಸರಿಗಟ್ಟುಗಾಗಲ್ಲ, ಮುಂಜಾಗ್ರತೆಯಾಗಿ ಮಾಡಿಕೊಂಡು, ಆಮೇಲೆ ಸೀರೆಗಳು ಕೂಡ ಅರಿಶಿನ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು 9 ಗ್ರಾಮ ಪಂಚಾಯತಿ ಆಗಿರೋದು. 21 ಗ್ರಾಮ ಪಂಚಾಯತಿ ಇದೆ.
ಈ ಒಂದು ಚುನಾವಣೆ ಬರೋಷ್ಟರೊಳಗಡೆ ಇನ್ನೊಂದು 2 ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾನು ಆದಿನಾರಾಯಣರವ್ರಿಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಲೇಟ್ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ಟರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋರು ನೀಟಾಗಿ ತಗೊಂಡು ಹೋಗಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು, ಮತ್ತು ಇದು ಕೊಡ್ತಾ ಇದ್ದವ್ರಿಗೆ ಆದಿನಾರಾಯಣನಿಗೂ ನಾನು ಅಭಿನಂದನೆಗಳು ಹೇಳ್ತಾ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸಾಲಿನಲ್ಲಿ ಇರ್ತಕ್ಕವರು, ಹಿಂದಿನ ಸಾಲಿನಲ್ಲಿ ಇರ್ತಕ್ಕವ್ರು, ನಮ್ಮ ಹಳ್ಳಿಯವರು ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಕ್ತಾಯ ಮಾಡ್ತಾಯಿ. ಈ ದಿನ ಇವತ್ತು ಪತ್ರಿಕಾಗೋಷ್ಠಿ ವಿಶೇಷ. ಮೊಟ್ಟ ಮೊದಲನೇದಾಗಿ ನಮ್ಮ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆದಿನಾರಾಯಣನವ್ರು ಮಾಡಿರೋದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕ್ಲಾರಿಟಿ ನಮ್ಮ ರಾಮಲಿಂಗನವರು ಹೇಳಿದ್ರು ಯಾರ್ಯಾರೇನಂತ. ಅವರನ್ನು ಆಯ್ಕೆ ಮಾಡಿದಂಥ ರಾಜ್ಯ ನಾಯಕರಿಗೂ, ಎಲ್ಲ ಜಿಲ್ಲಾ ನಾಯಕರಿಗೂ, ತಾಲೂಕಿನ ಪ್ರತಿಯೊಬ್ಬ ಹಿರಿಯ ನಾಯಕರು, ಯುವ ನಾಯಕರುಗಳು ಎಲ್ಲರೂ ಸೇರಿ ಅವ್ರದ್ದೊಂದು ಪಟ್ಟ ಕಟ್ಟಿದ್ದಾರೆ. ಆ ಪಟ್ಟವನ್ನು ಮುಂದುವರಿಸ್ಬಿಟ್ಟು ಹೋಗಬೇಕು. ಅದೇ ರೀತಿಯಾಗಿ ನಮ್ಮ ನೀಲಕಂಠೇಗೌಡರು ಯಾವ ರೀತಿ ಸಂಘಟಿತರಾಗಿ ಪ್ರತಿ ದಿವಸ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಹಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರನ್ನು ಕೂಡ ಒಗ್ಗಟ್ಟುಗೂಡಿಸ್ಕೊಂಡು ಹೋಗ್ತಾಯಿದ್ರು. ಅದೇ ರೀತಿ ಅವ್ರ ಕೈಯನ್ನು ಬಲಪಡಿಸ್ಬೇಕು ಎಲ್ಲ ನಾಯಕರು ಕೂಡ. ಯಾವುದೇ ತಾರತಮ್ಯಗಳಿರಬಾರ್ದು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ನಮ್ಮದೇ ಪಕ್ಷವನ್ನು ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗಬೇಕು. ಇವತ್ತು ಮುಖ್ಯವಾಗಿ ವಿಶೇಷತೆ ಏನಂತ ಹೇಳಿದ್ರೆ, ಇಡೀ ರಾಜ್ಯದಂಥ ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೋದು, ಅದನ್ನು ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮ ಆದಿನಾರಾಯಣನವರು ಸ್ವಂತ ಖರ್ಚಿನಿಂದ ಇವರು ಯಾವತ್ತು 2023 ಅಭ್ಯರ್ಥಿಗಳಿಂದ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ. ಸಮಾಜ ಸೇವೆ ಮಾಡ್ಕೊಂಬರ್ತಾ ಇದ್ದಾರೆ. ಯಾರೇ ಬಡವರಾಗ್ಬೋದು, ದಲಿತರಾಗ್ಬೋದು, ಯಾರೇ ನಮ್ಮ ಕಷ್ಟ ಅಂತಂದ್ರೂ ಕೂಡ ಒಳ್ಳೊಳ್ಳೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೇನು ನಡ್ಸ್ಕೊಂಡು ಹೋಗಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಮುಳುಬಾಗಿಲಲ್ಲಿ ವಿಜೃಂಭಿಸಲಿ ಅನ್ನೋದೇ ನನ್ನ ಆಸೆ. ನಮ್ಮ ನಾಯಕರೆಲ್ಲರ ಆಸೆನೂ ಅದೇ ಆಗಬೇಕು. ಈಗ ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳಿದ್ರು, ಇದಕ್ಕೆ ಗುಡುಪಲ್ಲಿಯಲ್ಲಿ ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ. ಇಲ್ಲಿ ಕೂಡ ನಮ್ಮ ನಾಯಕರೆಲ್ಲ ಸೇರಿ ಅವರನ್ನೇ ಅಭ್ಯರ್ಥಿ ಮಾಡೋದು. ಯಾರಿಗೂ ಬೇರೆ ಅವಕಾಶ ಇಲ್ಲ. ಇಲ್ಲಿ ಬರ್ಬೋದು, ಬರ್ತಾ ಇದ್ದಾರೆ, ಸಂತೋಷ ಇತ್ತು. ಯಾರು ಬರ್ತಾರೆ, ಇದು ಪ್ರಜಾಪ್ರಭುತ್ವ. ಬಂದು ಸೇವೆ ಮಾಡಲಿ, ಪ್ರತಿಯೊಬ್ಬರು ಮಾಡಲಿ. ನೀವು ಹೇಳ್ತಾ ಇದ್ರೆ ಹೆಸರುಗಳು ಯಾರ್ಯಾರೋ ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತಪ್ಪೇನಿದೆ ಸಮಾಜ ಸೇವೆ ಮಾಡೋದಕ್ಕೆ, ತಪ್ಪೇನಿಲ್ಲ. ಬರಲಿ ಪಾಪ, ಯಾರೋ 4 ಜನಕ್ಕೆ ಅನುಕೂಲ ಆಗಲಿ, ಅದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಈ ಹೆಲ್ಮೆಟ್ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ನಮ್ಮ ಕಾಂಗ್ರೆಸ್ ಭವನದ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆ ಅನ್ನೋದಕ್ಕಿಂತ ತಾಲೂಕಿನ ಪ್ರತಿಯೊಬ್ಬ 2 ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ದಿನ ಬಂದು ಇಲ್ಲಿ ನೋಂದಣಿ ಮಾಡಿಸೋದಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಪಾಂಪ್ಲೆಟ್ ಓಡಿಸಿದ್ದಾರೆ. ಅದೇ ರೀತಿ ನಿಬಂಧನೆಗಳು ಭಾಳಷ್ಟಿದೆ ಇದರಲ್ಲಿ. ಈ ನಿಬಂಧನೆಗಳು ಭಾಳಷ್ಟು ಜನ ಪಾಲನೆ ಮಾಡೋರಿಲ್ಲ ಪಾಪ. ಭಾಳಷ್ಟು ಪ್ರಾಣಿಗಳು ಪ್ರತಿದಿನ ಕೂಡ 2-3 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿದಿನ ಕೂಡ. ಹೀಗಾಗಿ ಒಂದು ಪ್ರಾಣ ಹೋದರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆ ಕುಟುಂಬ ಬೀದಿ ಪಾಲಾಗುತ್ತೆ ಅನ್ನೋದು ಭಾಳ ಜನ ನನ್ನ ಕಣ್ಣಾರೆ ನೋಡಿದ್ದೀನಿ. ಭಾಳ ಜನ ನಾನು ಎತ್ಕೊಂಡೋಗಿ ಹಾಕಿದ್ದೀನಿ ಹಾಸ್ಪಿಟ್ಲಲ್ಲಿ. ಈ ರೀತಿ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅವ್ರದ್ದು. ಅವರಿವತ್ತು 25ರಿಂದ 30,000 ಹೆಲ್ಮೆಟ್ಸನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದು ಹೆಲ್ಮೆಟನ್ನು ಪಡೆದು ಒಂದು ಆಶೀರ್ವಾದ ಮಾಡಬೇಕು ಅವ್ರಿಗೂ ಕೂಡ. ಅದೇ ಆಶೀರ್ವಾದ ಬದುಗೆ ನಿಮ್ಮ ಜೀವ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೊಂಡು ಎಲ್ಲರೂ ತಮ್ಮ ಜೀವನ ಉಳಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಆದಿನಾರಾಯಣರವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ನೀತಿ ನಡೆದು ಮುಂದಕ್ಕೆ ಅವರೊಂದು ಒಳ್ಳೆಯ ಸ್ನಾನವನ್ನು ಪಡೀರಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಿನಾರಾಯಣವ್ರಿಗೆ ಮತ್ತೊಮ್ಮೆ ವಂದಿಸುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ನಾವೆಲ್ಲರೂ ಈಗಾಗಲೇ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಆದಷ್ಟು ಬೇಗ. ಇಷ್ಟು ಹೇಳಿ ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಲ ಜೈ ಭೀಮ್, ಜೈ ಕಾಂಗ್ರೆಸ್. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹಾಗೂ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ, ಎಲ್ಲ ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ
2026 ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ಇಲ್ಲಿ ಏರ್ಪಡಿಸಿರೋದೇನೆಂದರೆ, ನಮ್ಮ ದ್ವಿಚಕ್ರ ವಾಹನಗಳು ಎಲಿಮೆಂಟ್ ವಿತರಣೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆದಿನಾರಾಯಣನ್ ಅವರು ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲರಿಗೂ ಯಾರೇ ಬಂದರೂ ಎಲ್ಲರೂ ಗಾಡಿಗಳು ತೊಗೊಂಬಂದು ಇಲ್ಲಿ ನಿಲ್ಲಿಸಿ ಎಲ್ಲರೂ ಎಲಿಮೆಂಟ್ಗಳನ್ನು ತಗೋಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಸೇರಬೇಕಂತೇಳಿ ಅವ್ರ ಭಾವನೆ. ಕೆಲವರು ಎಲಿಮೆಂಟ್ ತಗೊಂಡು ಗಾಡಿಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಳ್ಳಲ್ಲ, ಗಾಡಿಗೆ ತಗಿಲಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಏನಂದರೆ ಅವ್ರೇನೋ ಒಂದು ಸೋಕಿ ಅಂದ್ಕೊತಾರೆ. ನಾವು ಸುರಕ್ಷತೆ ಹೋಗ್ಬೇಕಂದ್ರೆ ತಲೆಗೆ ಹಾಕ್ಕೊಂಡು ನಾವು ದಾರಿಲಿ ಹೋದರೆ ನಮಗೊಂದು ದೊಡ್ಡ ಅನಾಹುತ ತಪ್ಪುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅರ್ಚನಾ ಕುಂಕುಮ ಕೊಡೋದ್ರಲ್ಲಿ, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡೋದ್ರಲ್ಲಿ ಎಲ್ಲವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಆದಿನಾರಾಯಣನ್ ಅವರು ಸೋತರು ಮುಳುಬಾಗಿಲು ಬಿಟ್ಟು ಹೋಗಿಲ್ಲ. ಮುಳುಬಾಗಿಲಲ್ಲೇ ಇದ್ದು ರಾತ್ರಿ ಆಗಲು ಇಲ್ಲೇ ಇದ್ದು ದುಡಿದು ನಮ್ಮ ಮುಳುಬಾಗಿಲು ಜನತೆಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಾಗಲಿ ಸ್ಕೂಲ್ಗಾಗಲಿ ಎಲ್ಲ ಅವರು ಇದ್ದು ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಇದೇ ಥರ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವಿನ್ನು ಅವ್ರನ್ನ ಇದ್ದು ನಾವು ಯಾರೇ ಎಷ್ಟು ಜನ ಬಂದರೂ ಕೂಡ ನಮ್ಮ ಆದಿನಾರಾಯಣನ್ ಅವರೇ ನಮ್ಮ ಜೊತೆಯಲ್ಲಿದ್ದು ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ನಾವು ಜನತೆ ಎಲ್ಲ ಗೊತ್ತು, ಎಲ್ರಿಗೂ ನಮ್ಮ ಕೊತ್ತೂರು ಮಂಜಣ್ಣ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ನಮ್ಮ ಆದಿನಾರಾಯಣನ ಜೊತೆ ಇದ್ದು ನಾವು ಇದು ಮಾಡಬೇಕಂತೇಳಿ ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ, ಏನು ಆಕ್ಸಿಡೆಂಟ್ಗಳಾಗಿ 80% ಡೆತ್ ಆಗ್ತಾ ಇರುವುದು ತಲೆಗೆ ಏಟು ಬಿದ್ದಿರೋದ್ರಿಂದ ಅದು ಸುಪ್ರೀಂ ಕೋರ್ಟ್ ಗಮನಕ್ಕೂ ಬಂದು ಹೆಲ್ಮೆಟ್ ಹಾಕಿದ್ರೆ ಜೀವ ಉಳಿಸ್ಬೋದು ಅಂತ. ಜನರ ಜೀವ ಉಳಿಸೋದಕ್ಕೆ ಒಂದು ಆದೇಶ ಆಗಿದೆ ವಿನಃ ಏನೋ ಒಂದು ಫೈನ್ ಹಾಕೋದಕ್ಕೆ ಇನ್ನೊಂದಕ್ಕೆ ಈ ಹೆಲ್ಮೆಟ್ ಕಾರ್ಯಕ್ರಮ ಹಾಕಿರೋದಲ್ಲ. ಇದನ್ನು ಗಮನಿಸಿದಂತ ಬ್ಲಾಕ್ ಕಾಂಗ್ರೆಸ್ಸಿನ ಆವಣಿ ಬ್ಲಾಕ್ನ ಅಧ್ಯಕ್ಷರಾದಂಥ ಆದಿನಾರಾಯಣ ಅವರ ಟ್ರಸ್ಟಿಂದ ಏನು ಈ ಹೆಲ್ಮೆಟನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ. ತಾಲೂಕಿನ ಜನತೆ ಏನು 2 ವೀಲರ್ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಇದನ್ನು ಏನು ಅವರ ಕೊಡುಗೆಯನ್ನು ನಾವು ಶ್ಲಾಘಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಎಲ್ಲ ಪ್ರಶ್ನೆ ಸಂಗಾತಿಗಳನ್ನು ಹೆಚ್ಚಿನ ಪ್ರಚಾರವನ್ನು ಮಾಡಿ ಎಲ್ಲರಿಗೂ ಹೆಲ್ಮೆಟ್ ದಕ್ಕುವ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. जो हमारे आदिनारायण कोतूर मंजाना अमन भाई सभी मिलको ये एक हेलमेट आन दे रही. जरा आदमी को कन्नड़ में बात कर मालूम होता नहीं, तेलुगु में मालूम होता नहीं. उसके वास्ते हर भाई आपको हेलमेट ले लग जाना. खासकर हमारे कौम में हेलमेट नहीं पहनते. हेलमेट है तो अभी बैग को लगा लेते हैं, पीछे रख लेते हैं, जाते रहते हैं. हेलमेट पहनकर सभी उनकी जान बचाओ. उनके जान की कीमत हेलमेट. सिर को मार लग गया तो उसे कौन भी क्या बचा सकते नहीं. बचा हाथ पाँव को मार लगे एडजस्ट हो जाता है. हेलमेट आको मेन सिर की सेफ्टी. हेड अच्छा रहा तो सब अच्छा है सका. उसके वास्ते हर मोहल्ले से हर भाई यहाँ पूरे लेडीज है तो अभी उनको भी देती हेलमेट. पूरे मिलकर सेपरेट उनको भी लेन रचा, इनको भी लेन रचा. पूरे को हेलमेट देती. ज़रा पहले देना था, 4 तारीख को दे रही. ज़रा पहले देना था. अब इंशाल्लाह 4 तारीख के दिन सब भाइयों को देती हैं हेलमेट. ज़रूर से आकर पूरा लेकर जाकर सभी ಮಂಜಣ್ಣ का ಆದಿನಾರಾಯಣ का ಶುಕ್ರಿಯಾ ಅದಾ ಕರೋ. ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಾಗಿರೋದೇನೆಂದರೆ, ಇಲ್ಲಿ ಪಾಂಪ್ಲೆಟಲ್ಲೆಲ್ಲ ಮಾಡಿಸಿದ್ದಾರೆ. ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ ಬೈಕಲ್ಲಿ RC ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು, ಫೋನ್ ನಂಬರ್ ನಮೂದಿಸಿರಬೇಕು ಅಂತ ಹಾಕಿದ್ದಾರೆ. ಅದು ಮೇಯ್ನ್ ಇದೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, 2 ಪಾಯಿಂಟ್ ಹೇಳ್ತೀನಿ. ಹೆಲ್ಮೆಟ್ ಇಂಪಾರ್ಟೆಂಟು. ಆಮೇಲೆ 5ನೇ ಪಾಯಿಂಟ್ ಇದೆಯಲ್ಲ, ಜಾಸ್ತಿ ತಪ್ಪು ತಿಳ್ಕೊಬೇಡಿ. ಮದ್ಯಪಾನ ಮಾಡಿ
ಯಾರು ನಿಜವಾಗ್ಲೂ ಗಾಡಿ ಮುಟ್ಲೇಬೇಡಿ, ಏನಿದ್ರು ಸೇಫ್ ಆಗಿ ಮನೆಗೆ ಹೋಗಿ ಕುಡ್ಕೊಳ್ಳಿ. ತುಂಬಾ ಜನ ಅದೇ ಮಾಡ್ತಾರೆ, ಎಷ್ಟೋ ಜನ ನಾವು ನೋಡ್ತೀವಿ. ನಾನು ಎಷ್ಟೋ 2-3 ವಿಡಿಯೋ ಕೂಡ ಮಾಡಿದ್ದೀನಿ ನಾನು ನೋಡಿ ಹೆಂಗ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ ಯಾರು ಎಲ್ಲೂ ಮಾಡಿರ್ದ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ ನಮ್ಮ ಮಾದಿನಾರಾಯಣ ಅಣ್ಣವರು. ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂಥ ಮನುಷ್ಯನಿಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳಬೇಕು ಅಂಥ ವ್ಯಕ್ತಿ. ಆಮೇಲೆ ಹೆಣ್ಮಕ್ಳು ಮುಖ್ಯವಾಗಿ ತುಂಬ ಜನ ಸ್ಕೂಟಿಗಳು ಓಡಿಸ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳು ಅವರೇ ಅವ್ರ ಕಾಲ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ. ಮುಖ್ಯವಾಗಿ ಅವರು ತುಂಬ ಸದುಪಯೋಗ ಪಡ್ಕೋಬೇಕು. ಯಾರು ಏನೋ ಸಂಕೋಚ ಮಾಡ್ಕೋಬೇಡಿ, ನಿಮಗೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದಾರೆ. ಯಾರು ಸಂಕೋಚ ಇಲ್ಲದೆ ಬಂದು ನೀವು ಮೆನ್ಷನ್ ಮಾಡಿಕೊಂಡು ನಿಮ್ಮ ಹೆಲ್ಮೆಟ್ಗಳು ನೀವು ತಗೊಂಡೋಗಿ ಸೇಫಾಗಿ ನಿಮ್ಮ ಮನೆಗಳು ತಲುಪಬೇಕು ಅಂತ ಭಾವಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ 2 ಮಾತು ಹೇಳಿ ಮುಗಿಸ್ತೀನಿ. ಬಂಧುಗಳೇ, ಈಗಾಗಲೇ ಎಲ್ಲರೂ ಸಹ ಅನಿವಾರ್ಯವಾಗಿ ಎಲ್ಲ ಹೇಳಿದ್ದಾರೆ. ಏನು ಇವತ್ತು ದಿವಸ ಹೆಲ್ಮೆಟ್ಗಳು ಬಹಳ ಅವಶ್ಯಕತೆ ಇರೋದ್ರಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ ಅಂತ ಏನು ನಿಖಿಲ್ ಸಾಹೇಬರು ಆವಾಗಿನ ದಿವಸ SP ಸಾಹೇಬರು ಒಂದು ಕರೆ ಕೊಟ್ಟಿದ್ದರು. ಆ ರೀತಿಯಲ್ಲಿ ಇವತ್ತು ಅದೇ ಪ್ರಕಾರ ಹೆಲ್ಮೆಟ್ಗಳು ವಿತರಣೆ 4ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಸಹ ಅವ್ರವ್ರ ತಕ್ಕಂಗೆ ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಬರಮಾಡೋಕ್ಕೆ ಹೇಳಿ ಆ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಸಾರ್ವಜನಿಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಬಂಧುಗಳು ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ಸು ಅಧ್ಯಕ್ಷರಾಗಿದ್ದಾರೆ ಅಂತ. ನಿಜಾನೇ ಬಹಳ ಕಾಲದಿಂದ ಅದು ನೆನಗುದಿಗೆ ಬಿದ್ದಿತ್ತು. ಏನು ನಮ್ಮ ನೀಲಕಂಠೇಗೌಡರು ಆದಮೇಲೆ ಅದು ಯಾರು ಮಾಡಬೇಕು ಅಂತ ಇಲ್ಲಿ ಬಹಳ ಕುತೂಹಲಕಾರಿಯಾಗಿತ್ತು. ಏನು ಈಗಿನ ಕಾಲಘಟ್ಟದಲ್ಲಿ ನಮ್ಮ ಆದಿನಾರಾಯಣವನ್ನಾದರೆ ಒಳ್ಳೆಯದು ಅಂತ ಬಹಳಷ್ಟು ಜನ ಇದನ್ನು ಕಾತರ ಪಡುತ್ತಾ ಇದ್ದರು. ಅದೇ ರೀತಿ ಅವ್ರಿಗೆ ಆಗಿದ್ದಾರೆ. ಅವ್ರಿಗೆ ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾನು ಆರೈಕೆ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅಂಥ ವ್ಯಕ್ತಿ ಈ ತಾಲೂಕಲ್ಲಿ ಇರಬೇಕು. ಏನು 2003ರ ಇತಿಹಾಸದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಆ ರೀತಿಯಾಗಿ ಅದೇ ರೀತಿಯಾಗಿ ಅವರು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರನ್ನು ಮುಂದುವರಿಸಿದರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡುತ್ತಾ ಈ 2 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕಡ್ಡಾಯಪೂರ್ವಕವಾಗಿ 4ನೇ ತಾರೀಕಿನಂದು ಇಡೀ ತಾಲೂಕಿನಾದ್ಯಂತ 2 2 ವೀಲರ್ಸ್ ಯಾರಿದ್ದಾರೋ ಅವರೆಲ್ಲರೂ ಕಡ್ಡಾಯವಾಗಿ ಬಂದು ಆ ಒಂದು ಯಶಸ್ವಿಯಾದ ಹೆಲ್ಮೆಟನ್ನು ಪಡೆದು ರಕ್ಷಣೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಆದಿನಾರಾಯಣ ಅವರೇ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಇದು ಇಷ್ಟೊತ್ತೂ ಎಲ್ಲ ಮಿತ್ರರೆಲ್ಲ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆದಿನಾರಾಯಣ ಅವರ ಒಂದು ಟ್ರಸ್ಟ್ ವತಿಯಿಂದ ಸುಮಾರು 20,000 ಜನಕ್ಕೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ತಾಲೂಕಿನ ಎಲ್ಲ ವಾಹನ ಸವಾರರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರ ಒಂದು ID ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ RC ಅನ್ನು ತೊಗೊಂಡ್ಬಂದು ಇಲ್ಲಿ ನಮೂದಿಸಿ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇದು ಇನ್ನೊಂದು ವಿಚಾರ ಏನಂದರೆ, ಇದು ರಾಜಕೀಯ ವೇದಿಕೆ ಅಲ್ಲ, ಒಳ್ಳೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಅವಾಗಲೇ ಅಪ್ಪಾಜಿ ಗೌಡರು ಒಂದು ಮಾತು ಕೇಳ್ತಾಯಿದ್ರು, ಇದು
ಸೂಕ್ತವಾದ ಸಮಯ ಅಲ್ಲ. ಆದರೆ 100% ಕಾಂಗ್ರೆಸ್ ಪಕ್ಷದಲ್ಲಿ ಕೊಡೋದು ಆದಿನಾರಾಯಣಗೆ. ಅವರೇ ಗೆಲ್ಲೋದು 2028ರ ಶಾಸಕರಾಗಿ ಅವರೇ ಇರ್ತಾರೆ. ಅದಕ್ಕೆ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲವಿದೆ. ಸಾವಿರಾರು ಜನ ಬರ್ಬೋದು, ಸರ್ವಿಸ್ ಮಾಡ್ಬೋದು, ಹೋಗ್ಬೋದು. ಆದರೆ ನಿಷ್ಠಾವಂತವಾಗಿ 2013ರಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಅದು ನಿಮಗೂ ಗೊತ್ತಿರೋ ವಿಚಾರ. ಹಾಗಾಗಿ ನೆಕ್ಸ್ಟ್ ಕ್ಯಾಂಡಿಡೇಟು ಗೆಲ್ಲೋದು ಅವರೇ, ಕ್ಯಾಂಡಿಡೇಟು ನಮ್ದು ಅವರೇ ಅಂತ ಹೇಳ್ತಾ ಎಲ್ಲ ತಾಲೂಕಿನ ಬಂಧುಗಳು ಇದನ್ನು ಸದುಪಯೋಗ ಮಾಡಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾನೆ. ಜೈ ಭೀಮ್, ಜೈ ಭಾರತ್, ಜೈ ಕಾಂಗ್ರೆಸ್. ಆರ್ ಡಿ ಬ್ಲಾಕ್ ಅಧ್ಯಕ್ಷರೇ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರೇ, ಹಾಗೆ ಎಲ್ಲ ಏನು ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದರೆ, ನಿಮ್ಮ ಪ್ರಚಾರ ಬಹಳ ಮುಖ್ಯ. ನಾವು ಏನಂತಂದರೆ ನಮ್ಮ ಆದಿನಾರಾಯಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲನೇ ಸಭೆ ಪ್ರೆಸ್ ಮೀಟ್ ಮಾಡೋದು ಮುಖಾಂತರ ಈ ಸಭೆಯನ್ನು ಏನು ಈ ಫೀಲ್ಡಲ್ಲಿ ಮಾಡ್ತೀಯೋ ಈ ಸಭೆ ಯಶಸ್ವಿ ಆಗಬೇಕಂತಂದರೆ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯ. ಹಾಗೆ ಸಹ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬರದೇ ಇರತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಆದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗಬೇಕಂದ್ರೆ 20,000 ಹೆಲ್ಮೆಟ್ಗಳು ವಿತರಣೆ ಆಗಬೇಕು ಅಂತಂದರೆ ನಮ್ಮ ಕೆಲಸ ಏನಿರ್ತದೆ, ನಾವಿಲ್ಲಿ ಬಂದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಹೋದ್ವಿ ಅಂತಲ್ಲ. ಈ ಹೆಲ್ಮೆಟ್ 20,000 ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಯಾವ ರೀತಿ ಮಾಡಬೇಕು ಅಂತಂದರೆ, ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ಒಂದು 100-150 ಇರುತ್ತೆ. ನಾವು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟು ಇದು ಮಾಡಿಬಿಟ್ರೆ ಬರೋದಿಲ್ಲ, ಒಂದು 20-30 ಬರ್ತಾರೆ. ಆ ರೀತಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ 30 ಗ್ರಾಮ ಪಂಚಾಯತಿಗಳಲ್ಲಿ ಮನೆಗೆ ಪ್ರಚಾರ ಮಾಡೋ ಮುಖಾಂತರ ಎಲ್ಲ ಹೆಲ್ಮೆಟ್ಗಳು ನಮಗೆ ಏನು ನಾವು 20,000 ತಂದೇವೆ ಅದ್ರ ಎಲ್ಲ ಖಾಲಿ ಆಗಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನನಗೆ. ಯಾಕೆಂತಂದರೆ 10,000 ಜನ ಸೇರೋಷ್ರೊಳಗೆ ಎಷ್ಟೋ ಅನಿಸುತ್ತೆ. ಅದರಿಂದ ನಮ್ಗೆ 20,000 ಹೆಲ್ಮೆಟ್ ಪ್ರೋಗ್ರಾಮ್ ಆಗಬೇಕಂದ್ರೆ ನಿಮ್ಮ ಟೌನ್ ಇದೆಯಲ್ಲ, ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಆಗ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನು ನೀವು ಇವತ್ತು ಪ್ರೆಸ್ ಮೀಟಲ್ಲಿ ಕಳಿಸಿರ್ತೀವ, ಆ ಪ್ರೆಸ್ ಮೀಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ 10 ಜನಕ್ಕೆ 20 ಜನಕ್ಕೆ ಹೇಳಿ ಅವರು 10, 20, 30 ಜನ ಕರ್ಕೊಂಬಂದು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಮೊದಲನೇ ಸಭೆ ನಾಳೆ 4ನೇ ತಾರೀಕು ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅದನ್ನು ಕಡೆಯದಾಗಿ ವಿವರವಾಗಿ ನಮ್ಮ ಆದಿನಾರಾಯಣ ಅವರು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಅದು ಈಗಾಗಲೇ ಅದು ಡೇಟ್ ಎಲ್ಲ ಹೇಳ್ತಾರೆ. ಆ ಒಂದು ಯಶಸ್ವಿ ಆಗಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಪಂಚಾಯಿತಿ ಬೇಸ್ ಮುಖಂಡರುಗಳು ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಸಾಯಂಕಾಲದಿಂದಲೇ ಪ್ರತಿಯೊಬ್ಬರಿಗೆ ನಮ್ಮ ಬಾಯಲ್ಲಿ ಬಂತಂದರೆ ನಮ್ಮದು ಹೆಲ್ಮೆಟ್ ಪ್ರೋಗ್ರಾಮ್ ಇದೆ, ಯಾರಿಗೆ ಹೇಳಿದ್ದೀರಿ, ಏನು ಮಾಡಿದ್ದೀರಿ, ಯಾಕೆ ಹೇಳಬೇಕು, ಯಾವ ಊರಲ್ಲಿ ಹೇಳಿದೆ, ಈ ಊರಲ್ಲಿ ಹೇಳಿದೆ, ಎಲ್ಲರಿಗೂ ಪ್ರಚಾರ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಾ, ನೀವು ಇಂಪಾರ್ಟೆಂಟ್, ನಾವು ಸಕ್ಸಸ್ ಆಗಬೇಕಾದ್ರೆ ನಾವು ಇಂಪಾರ್ಟೆಂಟ್ ಎಲ್ರಿಗೂ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನನಗೆ 4 ಮಾತಾಡೋಕ್ಕೂ ಅವಕಾಶ ಕೊಟ್ಟು ನನ್ನನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.